ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಪ್ರೋಟೀನ್ ರಿಚ್ ದೋಸೆ. ಬೆಳಗ್ಗೆ ತಿನ್ನೋ ದೋಸೆಯಲ್ಲೇ ಒಂದು ದಿನಕ್ಕೆ ಬೇಕಾಗಿರೋ ಅಷ್ಟು ಪ್ರೋಟೀನ್ ಸಿಗೋದಾದರೆ ಹೇಗಿರುತ್ತೆ? ಮತ್ತು ನೀವು ಸಾಮಾನ್ಯ ದೋಸೆಗೆ ಹೋಗೋದೇ ಇಲ್ಲ. ಇವತ್ತು ಮಾಡ್ತಿರೋ ಪ್ರೋಟೀನ್ ರಿಚ್ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ ಉದ್ದಿನ ಬೇಳೆ, 1 ಕಪ್ ಹೆಸರು ಕಾಳು, 1 ಕಪ್ ಕಡಲೆಕಾಳು, 1 ಕಪ್ ಕಾಬೂಲ್ ಕಡಲೆ ಮತ್ತು ಅಕ್ಕಿಯನ್ನು ನಾನಿಲ್ಲಿ 3 ಕಪ್ ತಗೊಳ್ತಾ ಇದ್ದೀನಿ. ಹಾಗೂ 1/4 ಕಪ್ ಮೆಂತ್ಯವನ್ನು ತಗೊಳ್ತಾ ಇದ್ದೀನಿ. ಈ ಎಲ್ಲ ಕಾಳು ಮತ್ತು ಅಕ್ಕಿಯನ್ನು ನೀಟಾಗಿ ಮಿಕ್ಸ್ ಮಾಡಿ ಮೊದಲಿಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ನಾನು. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೋಡಿ, ನಾನಿಲ್ಲಿ ಅಕ್ಕಿ ಮತ್ತು ಕಾಳುಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಆ ಪಾತ್ರೆ ತುಂಬ ನೀರನ್ನು ಹಾಕ್ತಾ ಇದ್ದೀನಿ. ಈ ನೀರನ್ನು ಹಾಕ್ಬಿಟ್ಟು ನಾನು 6 ರಿಂದ 8 ಗಂಟೆಗಳ ಕಾಲ ಈ ಅಕ್ಕಿ ಮತ್ತು ಕಾಳನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಳು ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ನೋಡಿ ಕಾಳು ಯಾವ ರೀತಿ ಪೀಸ್ ಆಗ್ತಾ ಇದೆ ಅಂತ. ಈ ಕಾಳೆಲ್ಲ ಚೆನ್ನಾಗಿ ನೆಂದಿದೆ. ಈಗ ಅದರ ಜೊತೆ ನಾನು ಸ್ವಲ್ಪ ಅನ್ನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅನ್ನವನ್ನು ಹಾಕೋದ್ರಿಂದ ದೋಸೆ ಒರಟಾಗೋದಿಲ್ಲ, ಸಾಫ್ಟಾಗಿ ಬರುತ್ತೆ. ನೋಡಿ, ಅನ್ನನೆಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳುಗಳ ಜೊತೆ. ಈಗ ನಾನು ಒಂದು ಮಿಕ್ಸಿ ಜಾರನ್ನು ತಗೊಳ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಇಲ್ಲಿ ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ಮತ್ತು ಕಾಳನ್ನು ನೀರನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟು ಸ್ಮೂತಾಗಿ ಬರೋವರೆಗೂ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ರುಬ್ಬಿರೋಂಥ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ. ಇದೇ ರೀತಿ ಸಾಫ್ಟಾಗಿ ಬರಬೇಕು. ತರಿ ಆಗಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ದೋಸೆ. ಈ ರುಬ್ಬಿರುವಂಥ ಮಿಶ್ರಣವನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಉಳಿದಿರುವಂತಹ ಕಾಳು ಮತ್ತು ಅಕ್ಕಿ ಮಿಶ್ರಣವನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಪೂರ್ತಿ ದೋಸೆ ಹಿಟ್ಟನ್ನು ರುಬ್ಬಿ ರೆಡಿಯಾಗಿದೆ. ರುಬ್ಬಿದ ನಂತರ ಇದನ್ನು ಒಂದು ಸೌಟಲ್ಲಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಹಿಟ್ಟನ್ನು ಫರ್ಮೆಂಟೇಷನ್ ಆಗೋದಕ್ಕೆ ರಾತ್ರಿ ಇಡೀ ಬಿಡ್ತಾ ಇದ್ದೀನಿ. ಬೆಳಗ್ಗೆ ನೋಡೋಣ ಯಾವ ರೀತಿ ಉಬ್ಬಿದೆ ನೋಡಿ ಹಿಟ್ಟು. ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಚಿಟಿಕೆ ಸೋಡಾವನ್ನು ಸೇರಿಸ್ತೀನಿ. ಸೋಡಾ ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ. ಸೋಡಾ ಹಾಕೋದ್ರಿಂದ ದೋಸೆ ಸಾಫ್ಟಾಗಿ ಬರುತ್ತೆ, ಒರಟಾಗೋದಿಲ್ಲ. ಸೋಡಾವನ್ನು ಹಾಕಿದ ನಂತರ ಮತ್ತೆ ನಾನು ಸೌಟಲ್ಲಿ ಈ ಹಿಟ್ಟನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೋಡಾ ಹಾಕಿದ್ಮೇಲೆ 1/2 ಅವರ್ ಅಥವಾ 1 ಅವರ್ ಬಿಡಬೇಕು. ಆಗ ದೋಸೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಒಂದು ತವವನ್ನು ತಗೊಳ್ತಾ ಇದ್ದೀನಿ. ತವ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ಅದರ ಮೇಲೆ 1 ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ ನಂತರ ಅದನ್ನು ಉಲ್ಟಾ ಬೇಕಾದರೆ ಬಿಸಿ ಮಾಡ್ಕೊಳ್ಬೋದು. ಕೆಲವರು ಹಾಗೆ ಇಷ್ಟಪಡ್ತಾರೆ, ಹಾಗೆ ಕೂಡ ಮಾಡ್ಕೊಳ್ಬೋದು. ಈಗ ಕ್ರಿಸ್ಪಿಯಾಗಿರುವಂತಹ ಪ್ರತಿ ತುತ್ತಿನಲ್ಲೂ ಪ್ರೋಟೀನ್ ಇರುವಂತಹ ದೋಸೆ ರೆಡಿಯಾಗಿದೆ. ಜಿಮ್ಗೆ ಹೋಗ್ತಿರೋರು, ತೂಕ ಇಳಿಸ್ಕೊಳ್ತಾ ಇರೋರು ಮತ್ತು ಮಕ್ಕಳಿಗೆ ಹೆಲ್ದಿ ರೆಸಿಪಿಯನ್ನು ಹುಡುಕ್ತಾ ಇರೋರು ಈ ವಿಡಿಯೋನ ತಪ್ಪದೆ ಸೇವ್ ಮಾಡ್ಕೊಳ್ಳಿ ಮತ್ತು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.
ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.